ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಅಲ್ಲು ಅರ್ಜುನ್ ನಡುವಿನ ಕಾಳಗ ಏನಿದೆ ಇದು ಮತ್ತೊಂದು ಹಂತಕ್ಕೆ ಹೋಗಿದೆ. ರೇವಂತ್ ರೆಡ್ಡಿ ಎಲ್ಲೊಂದು ಕಡೆಯಲ್ಲಿ ಅಲ್ಲು ಅರ್ಜುನ್ ವಿರುದ್ಧ ರಿವೆಂಜ್ ತೀರಿಸಿಕೊಳ್ಳಲು ಹೊರಟಿದ್ದಾರಾ ಈ ಪ್ರಶ್ನೆ ಉದ್ಭವಿಸ್ತಾ ಇದೆ. ಈಗ ಇವರಿಬ್ಬರ ನಡುವಿನ ಕಾಳಗ ಯಾವ ಹಂತಕ್ಕೆ ಹೋಗ್ಬಿಟ್ಟಿದೆ ಅಂತಂದ್ರೆ ಇಡೀ ಟಾಲಿವುಡ್ ಅನ್ನ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಮಾಡಬೇಕು ಈ ಒಂದು ಚರ್ಚೆ ಆರಂಭವಾಗಿದೆ. ತೆಲಂಗಾಣದಿಂದ ಟಾಲಿವುಡ್ ಜಾಗ ಖಾಲಿ ಮಾಡುತ್ತೆ ಎನ್ನುವಂತಹ ಮಾತುಗಳು ಕೇಳಿ ಬರೋದಕ್ಕೆ ಶುರುವಾಗಿದೆ. ಒಂದು ವೇಳೆ ಹಾಗಾಗಿದ್ದೇ ಆದ್ರೆ ರೇವಂತ್ ರೆಡ್ಡಿಗೆ ಅತಿ ದೊಡ್ಡ ಮುಖಭಂಗ ಆಗುತ್ತೆ. ತೆಲಂಗಾಣದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ಒತ್ತಡವನ್ನ ಎದುರಿಸಬೇಕಾಗುತ್ತೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಪವನ್ ಕಲ್ಯಾಣ್ ಬಹಳ ಉತ್ಸುಕರಾಗಿದ್ದಾರೆ. ಈ ಒಂದು ಘಟನೆಯನ್ನೇ ಬಳಸಿಕೊಂಡು ಇಡೀ ಟಾಲಿವುಡ್ ಅನ್ನು ಆಂಧ್ರಕ್ಕೆ ತರಬೇಕು ಅಂತ ಅವರು ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ನಿಮಗೊಂದು ಪ್ರಶ್ನೆ ಬರಬಹುದು, ಟಾಲಿವುಡ್ ಅಂತಂದ್ರೆ ಅದು ತೆಲುಗು ಫಿಲ್ಮ್ ಇಂಡಸ್ಟ್ರಿ. ಆಂಧ್ರ ಕೂಡ ತೆಲುಗು ಭಾಷಿಗರಿರುವಂತಹ ರಾಜ್ಯ, ತೆಲಂಗಾಣ ಕೂಡ ತೆಲುಗು ಭಾಷಿಗರಿರುವಂತಹ ರಾಜ್ಯ. ಇದು ಶಿಫ್ಟ್ ಆಗುವಂತಹ ಪ್ರಶ್ನೆ ಯಾಕೆ ಬರುತ್ತೆ ಮಿತ್ರರೇ? ರಾಜ್ಯ ವಿಭಜನೆ ಆದಂತಹ ಸಂದರ್ಭದಲ್ಲಿ ಟಾಲಿವುಡ್ ತೆಲಂಗಾಣದ ಪಾಲಾಗಿತ್ತು. ಇದರಿಂದ ದೊಡ್ಡ ಲಾಭವನ್ನು ಅವರು ಪಡಿತಾ ಇದ್ರು. ಈಗ ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ನಡುವೆ ಏನು ಫೈಟ್ ನಡೀತಾ ಇದೆಯಲ್ಲ, ಇದನ್ನ ಬಳಸಿಕೊಂಡು ಇಡೀ ಟಾಲಿವುಡ್ ಅನ್ನ ಮತ್ತೆ ಆಂಧ್ರಕ್ಕೆ ಕರೆತರುವಂತಹ ಪ್ರಕ್ರಿಯೆಗೆ ಆಂಧ್ರದ ಸರ್ಕಾರ ತೆರೆಮರೆಯಲ್ಲಿ ಚಾಲನೆ ಕೊಟ್ಟಿದೆ. ಬಹಳ ದೊಡ್ಡ ಸುದ್ದಿ ಏನಾಗ್ತಾ ಇದೆ, ರೇವಂತ್ ರೆಡ್ಡಿ ಮತ್ತು ಅಲ್ಲು ಅರ್ಜುನ್ ನಡುವೆ ಫೈಟ್ ಯಾವ ರೀತಿಯಾಗಿ ಆಗ್ತಾ ಇದೆ, ಫಿಲಂ ಇಂಡಸ್ಟ್ರಿ ಆಂಧ್ರಕ್ಕೆ ಶಿಫ್ಟ್ ಆಗುತ್ತಾ, ಇದೆಲ್ಲದರ ಕುರಿತಾಗಿ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತು ವಿವಾದ ಯಾಕೆ ಶುರುವಾಯಿತು ಅಂತ. ಪುಷ್ಪ 2 ಪ್ರೀಮಿಯರ್ ಶೋ ಇರುತ್ತೆ ಸಂಧ್ಯಾ ಥಿಯೇಟರ್ ನಲ್ಲಿ. ಅದನ್ನು ನೋಡೋದಕ್ಕೋಸ್ಕರವಾಗಿ ಅಲ್ಲು ಅರ್ಜುನ್ ಹೋಗ್ತಾರೆ. ಹಾಗೆ ಅಲ್ಲು ಅರ್ಜುನ್ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಜನ ಸೇರ್ತಾರೆ, ಕಾಲ್ ತುಳಿತ ಆಗುತ್ತೆ. ಇದಾದ ಮೇಲೆ ವಿವಾದ ತಾರಕಕ್ಕೆ ಇರುತ್ತೆ. ಯಾಕೆಂದ್ರೆ ಅಲ್ಲು ಅರ್ಜುನ್ ಇದರಲ್ಲಿ ಮೈನ್ ಆರೋಪಿ ಅನ್ನುವ ರೀತಿಯಲ್ಲಿ ಪೊಲೀಸರು ಬಿಂಬಿಸ್ತಾರೆ. ಅಲ್ಲು ಅರ್ಜುನ್ ರನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಮಿತ್ರರೇ, ಅಲ್ಲಿಯವರೆಗೂ ಕೂಡ ಇದು ಕೇವಲ ಒಂದು ಇನ್ಸಿಡೆಂಟ್ ಆಗಿತ್ತು, ಥಿಯೇಟರ್ ಬಳಿ ನಡೆದಂತಹ ಒಂದು ಘಟನೆ ಮಾತ್ರ. ಅದಾದ ಬಳಿಕ ಇದು ರಾಜಕೀಯ ತಿರುವನ್ನ ಪಡೆದುಕೊಳ್ಳುತ್ತೆ. ಸರ್ಕಾರ ಹೆಚ್ಚು ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ತಾ ಇದೆ. ಹೀಗೊಂದು ಪ್ರಶ್ನೆ ಉದ್ಭವಿಸಿತು. ಅದು ಯಾಕೆ ಅಂತ ಹಿಂದೆ ನಿಮಗೆ ವಿಡಿಯೋದಲ್ಲಿ ತಿಳಿಸಿದ್ದೆ. ಯಾಕಂದ್ರೆ ಪುಷ್ಪ 2 ನ ಪ್ರಮೋಷನ್ ವೇಳೆ ಅಲ್ಲು ಅರ್ಜುನ್ ರೇವಂತ್ ರೆಡ್ಡಿ ಅವರ ಹೆಸರನ್ನೇ ಮರೆತು ಹೋಗಿರ್ತಾರೆ. ಸಿಕ್ಕಾಪಟ್ಟೆ ಟ್ರೋಲ್ ಆಗ್ಬಿಟ್ಟಿರುತ್ತೆ. ರೇವಂತ್ ರೆಡ್ಡಿಗೆ ಒಂದು ರೀತಿಯಲ್ಲಿ ಮುಖಭಂಗ ಆಗಿರುತ್ತೆ. ಒಬ್ಬ ಟಾಪ್ ಲೆವೆಲ್ ನ ನಟ ವೇದಿಕೆಯಲ್ಲಿ ನಿಂತ್ಕೊಂಡು ತನ್ನ ಮುಖ್ಯಮಂತ್ರಿಯ ಹೆಸರನ್ನ ಹೇಳೋದಕ್ಕೆ ತಡವರಿಸಿದ್ರೆ ಆ ಮುಖ್ಯಮಂತ್ರಿಗೆ ಎಷ್ಟು ಪಾಪ್ಯುಲಾರಿಟಿ ಇದೆ? ಹೀಗೊಂದು ಪ್ರಶ್ನೆ ಉದ್ಭವಿಸಿತ್ತು. ರೇವಂತ್ ರೆಡ್ಡಿಯನ್ನ ಕೆಲವರು ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿಬಿಟ್ಟಿದ್ರು. ಈ ಘಟನೆ ರೇವಂತ್ ರೆಡ್ಡಿಗೆ ಸ್ವಲ್ಪ ಅವಮಾನಕಾರಿಯಾಗಿತ್ತು. ಮಿತ್ರರೇ, ಅದರಿಂದ ಅವಮಾನಕ್ಕೊಳಗಾಗೋದೇನ್ ಬೇಕಾಗಿಲ್ಲ. ನನಗನ್ಸುತ್ತೆ ಇಲ್ಲಿ ರೇವಂತ್ ರೆಡ್ಡಿ ಬೇಸರ ಆಗೋದಕ್ಕಿಂತಲೂ ಕೂಡ ಅಲ್ಲು ಅರ್ಜುನ್ಗೆ ಅವಮಾನ ಆಗ್ಬೇಕಾಗಿತ್ತು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಹೆಸರೇ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅವ್ನು ಯಾವ ಸೀಮೆ ಸಿನಿಮಾ ನಟ ಅಂದ್ರಿ? ಈ ಪ್ರಶ್ನೆ ಉದ್ಭವಿಸೋದಿಲ್ವಾ? ಆದ್ರೆ ಈ ಘಟನೆಯನ್ನ ಮಾಧ್ಯಮಗಳಲ್ಲಿ ಯಾವ ರೀತಿಯಾಗಿ ಬಿಂಬಿಸಲಾಯಿತು, ರೇವಂತ್ ರೆಡ್ಡಿ ಇದರಿಂದ ಕೋಪಗೊಂಡಿದ್ದಾರೆ. ಯಾಕೆಂದ್ರೆ ಅಲ್ಲು ಅರ್ಜುನ್ ರನ್ನ ಬಂಧನ ಮಾಡುವ ಹಂತಕ್ಕೆ ಈ ಪ್ರಕರಣವನ್ನ ತೆಗೆದುಕೊಂಡು ಹೋದ್ರು. ಇಷ್ಟೆಲ್ಲ ಆಗಿತ್ತಲ್ಲ, ಸ್ವಲ್ಪ ಎಲ್ಲವೂ ತಣ್ಣಗಾಗುವ ಹಂತಕ್ಕೆ ಬಂದಿತ್ತು. ಆದ್ರೆ ಮಿತ್ರರೇ, ತೆಲಂಗಾಣದಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅಕ್ಬರುದ್ದೀನ್ ಓವೈಸಿ ಸಂಧ್ಯಾ ಥಿಯೇಟರ್ ಪ್ರಕರಣದ ಕುರಿತಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಇದಕ್ಕೆ ಉತ್ತರಿಸಿದಂತಹ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಬಹಳ ಖಾರವಾಗಿ ಪ್ರತಿಕ್ರಿಯಿಸ್ತಾರೆ. ಅಷ್ಟೇನು ಅಗತ್ಯತೆ ಇರಲಿಲ್ಲ, ತೇಲಿಸಿ ಉತ್ತರ ಕೊಡಬಹುದಿತ್ತು. ಆದ್ರೆ ರೇವಂತ್ ರೆಡ್ಡಿ ತನ್ನೊಳಗಿನ ಸಿಟ್ಟನ್ನೆಲ್ಲ ಆ ಉತ್ತರದಲ್ಲಿ ಹೊರಹಾಕ್ಬಿಡ್ತಾರೆ. ರೇವಂತ್ ರೆಡ್ಡಿ ಯಾವ ರೀತಿಯಾಗಿ ಹೇಳ್ತಾರೆ ಅಂತಂದ್ರೆ, ಥಿಯೇಟರ್ಗೆ ಅಲ್ಲು ಅರ್ಜುನ್ ಬಾರದಂತೆ ನಾವು ಮೊದಲೇ ಸೂಚನೆಯನ್ನ ಕೊಟ್ಟಿದ್ವಿ. ಪೊಲೀಸರು ಮೊದಲೇ ಸೂಚನೆಯನ್ನ ಕೊಟ್ಟಿದ್ರು, ಬಂದ್ರೆ ತುಂಬಾ ಗಲಾಟೆ ಆಗುತ್ತೆ, ನೀವು ಬರಬೇಡಿ ಅಂತ ಅವರಿಗೆ ಸೂಚನೆ ಕೊಟ್ಟಿದ್ವಿ. ಆದ್ರೂ ಕೂಡ ಅಲ್ಲು ಅರ್ಜುನ್ ಅಲ್ಲಿಗೆ ಬರ್ತಾರೆ. ಬಂದಿದ್ ಮಾತ್ರ ಅಲ್ಲ, ಸನ್ರೂಫ್ ಅನ್ನು ಓಪನ್ ಮಾಡಿಕೊಂಡು ಒಂದು ರೋಡ್ ಶೋ ಕೂಡ ಮಾಡ್ತಾರೆ. ಹೀಗಾಗಿ ಅಕ್ಕಪಕ್ಕದ ಥಿಯೇಟರ್ ನಲ್ಲಿ ಇದ್ದಂತಹ ಜನ ಕೂಡ ಸಂಧ್ಯಾ ಥಿಯೇಟರ್ ಬಳಿಗೆ ಬರ್ತಾರೆ. ಬೀದಿಲಿರೋರೆಲ್ಲ ಕೂಡ ಸಂಧ್ಯಾ ಥಿಯೇಟರ್ ಬಳಿ ಬಂದು ಜಮಾವಣೆಗೊಳ್ತಾರೆ. ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿದ್ದಂತಹ ಪೊಲೀಸ್ ಸಂಖ್ಯೆ ಬಹಳ ಕಡಿಮೆ ಇತ್ತು. ನಟ ಅಲ್ಲು ಅರ್ಜುನ್ ಬಂದು ಹೀಗೆಲ್ಲ ಶೋ ಆಫ್ ಮಾಡಿದ್ರಿಂದಾಗಿ ಸಾಕಷ್ಟು ಜನ ಅಲ್ಲಿಗೆ ಬಂದು ಸೇರ್ತಾರೆ. ಇದರಿಂದಾಗಿ ಕಾಲ್ ತುಳಿತ ಆಗತ್ತೆ. ಓರ್ವ ಮಹಿಳೆ ಸಾವಿಗೀಡಾಗ್ತಾಳೆ. ಆಕೆಯ ಮಗ 9 ವರ್ಷದ ಬಾಲಕ ತೀವ್ರವಾಗಿ ಅಸ್ವಸ್ಥಗೊಳ್ತಾನೆ. ಇಷ್ಟೆಲ್ಲ ಆಗಿ ದೊಡ್ಡ ಮಟ್ಟದಲ್ಲಿ ಘರ್ಷಣೆ ಆಗ್ತಾ ಇರುತ್ತೆ. ಆದ್ರೂ ಕೂಡ ಅಲ್ಲು ಅರ್ಜುನ್ ಥಿಯೇಟರ್ ಒಳಗೆ ಹೋಗಿ ಪ್ರೀಮಿಯರ್ ಶೋ ಅನ್ನ ವೀಕ್ಷಣೆ ಮಾಡ್ತಾ ಕುಳಿತಿರ್ತಾನೆ. ಹೀಗೆ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ರು. ಆತನಿಗೆ ಏನಾದ್ರೂ ಮಾನವೀಯತೆ ಇದೆಯಾ, ಸ್ವಲ್ಪ ಬುದ್ಧಿ ಇದೆಯಾ ಅನ್ನೋ ಅರ್ಥದಲ್ಲಿ ರೇವಂತ್ ರೆಡ್ಡಿ ಮಾತನಾಡಿದ್ರು. ಮಿತ್ರರೇ, ಬಹಳ ಖಾರವಾದ ಭಾಷಣ. ಅಷ್ಟಕ್ಕೆ ಅವರು ಸುಮ್ಮನಾಗ್ಲಿಲ್ಲ. ಇದಕ್ಕೆ ಮುಂದುವರೆದು ಹೇಳ್ತಾರೆ, ರೇವಂತ್ ರೆಡ್ಡಿಯನ್ನ ಅರೆಸ್ಟ್ ಮಾಡಬಾರದು ಅಂತ ಕೆಲವರು ಹೇಳ್ತಾ ಇದಾರಲ್ಲ, ಕಾನೂನು ಎಲ್ಲರಿಗೂ ಕೂಡ ಒಂದೇ. ಒಂದು ದಿನ ಆತ ಜೈಲಿನಲ್ಲಿ ಇದ್ದಿದ್ರಿಂದ ಏನಾಯ್ತು? ಆತನಿಗೆ ಏನಾದ್ರೂ ಕಣ್ಣು ಹೋಯ್ತಾ, ಕಿವಿ ಹೋಯ್ತಾ, ಕಿಡ್ನಿ ಹೋಯ್ತಾ, ಕಾಲು ಕೈಗೆ ಏನಾದ್ರೂ ಊನ ಆಯ್ತಾ? ಎಲ್ಲರೂ ಆತನನ್ನ ನೋಡೋದಕ್ಕೆ ಹೋಗ್ತಾ ಇದಾರಲ್ಲ, ಹೀಗಂತ ರೇವಂತ್ ರೆಡ್ಡಿ ಪ್ರಶ್ನೆ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರಬಹುದು, ಯಾವಾಗ ಅಲ್ಲು ಅರ್ಜುನ್ ಜೈಲಿನಿಂದ ರಿಲೀಸ್ ಆಗ್ತಾರೋ ತಕ್ಷಣ ಸಾಕಷ್ಟು ಜನ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳುವಂತಹ ಕೆಲಸ ಮಾಡಿದ್ರು. ಟಾಲಿವುಡ್ ನ ದೊಡ್ಡ ದೊಡ್ಡ ನಟರು ಅವ್ರ ಮನೆಗೆ ಹೋಗಿದ್ರು. ಇದನ್ನ ನೋಡಿದಂತಹ ರೇವಂತ್ ರೆಡ್ಡಿ ಕಿಡಿಕಾರದ್ರು. ಏನಾಗಿದೆ ಆತನಿಗೆ? ಒಂದು ದಿನ ಜೈಲಿನಲ್ಲಿ ಇದ್ರೆ ಏನಾಗ್ ಹೋಯ್ತು? ಏನ್ ಸೂರ್ಯಚಂದ್ರ ಮುಳುಗ್ ಹೋಗ್ಬಿಟ್ರ? ಹೀಗೆಲ್ಲ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಮುಂದುವರೆದು, ಆ ನಟನ ಕಾರಣದಿಂದಾಗಿ ಒಬ್ಬ ಬಾಲಕ ಕಾಲ್ ತುಳಿತಕ್ಕೊಳಗಾಗಿ ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದಾನೆ. ಒಂದು ಕುಟುಂಬಕ್ಕೆ ಅತ್ಯಂತ ಸಂಕಷ್ಟ ಎದುರಾಗಿದೆ. ಆ ಕುಟುಂಬವನ್ನ ಯಾರಾದ್ರೂ ಹೋಗಿ ನೋಡಿದಾರಾ? ಆಸ್ಪತ್ರೆಯಲ್ಲಿ ಬಾಲಕನ ಸ್ಥಿತಿ ಹೇಗಿದೆ ಅಂತ ಯಾರಾದ್ರೂ ವಿಚಾರಿಸಿದಾರಾ? ಹೀಗಂತ ರೇವಂತ್ ರೆಡ್ಡಿ ಸಿಕ್ಕಾಪಟ್ಟೆ ವಾಗ್ದಾಳಿ ಮಾಡ್ತಾರೆ. ಮಿತ್ರರೇ, ಇದಾಗ್ತಿದ್ದ ಹಾಗೆ ಅಲ್ಲು ಅರ್ಜುನ್ ಕೂಡ ಇದಕ್ಕೆ ಉತ್ತರ ಕೊಡ್ತಾರೆ. ನನ್ನ ಚಾರಿತ್ರ್ಯ ವಧೆ ಮಾಡುವಂತಿದೆ ಸಿಎಂ ಅವರ ಮಾತು, ಇದು ಅತ್ಯಂತ ಅವಮಾನಕರವಾದಂತಹ ಮಾತುಗಳು, ಹೀಗಂತ ಅಲ್ಲು ಅರ್ಜುನ್ ಹೇಳ್ತಾರೆ. ಯಾವಾಗ ಅಲ್ಲು ಅರ್ಜುನ್ ಸಿಎಂ ಮಾತಿಗೆ ಪ್ರತಿಕ್ರಿಯೆ
ಪ್ರತಿಕ್ರಿಯೆ ಕೊಡ್ತಾರೋ, ತೆಲಂಗಾಣದ ಡಿಜಿಪಿ ಬಂದ್ಬಿಟ್ಟು ಮತ್ತೊಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ನಟನಿಗೆ ಜನರ ರಕ್ಷಣೆಯ ಬಗ್ಗೆ ಕಾಳಜಿ ಇರಬೇಕು, ಸಿನಿಮಾದಲ್ಲಿ ಹೀರೋ ಆದ್ರೆ ಸಾಲದು, ನಿಜ ಜೀವನದಲ್ಲೂ ಕೂಡ ಹೀರೋ ಆಗಬೇಕು, ಜನರ ಸೇಫ್ಟಿಗಿಂತಲೂ ಕೂಡ ಸಿನಿಮಾ ಪ್ರಚಾರ ಮುಖ್ಯ ಆಗತ್ತಾ ನಟನಿಗೆ. ಹೀಗೆ ಉಡಾಫೆಯ ಮಾತನಾಡ್ತಾ ಇದ್ರೆ ನಾವು ಇನ್ನಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ತೆಲಂಗಾಣದ ಡಿಜಿಪಿ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ. ಮಿತ್ರರೇ, ಇದಿಷ್ಟೇ ಆಗಿದ್ರೆ ಅಲ್ಲಿಗೆ ಪ್ರಕರಣ ತಣ್ಣಗಾಗ್ತಿತ್ತೇನೋ. ಇದಾದ ನಂತರ ಒಬ್ಬ ಅಮಾನತಾದಂತಹ ಎಸಿಪಿ ವಿಷ್ಣುಮೂರ್ತಿ ಅನ್ನುವಂಥವ್ರು ಮತ್ತೊಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅವರು ಅಮಾನತಾದಂತಹ ಎಸಿಪಿ, ಅವ್ರಿಗೆ ಯಾವುದೇ ರೀತಿಯಲ್ಲೂ ಅಧಿಕಾರ ಇಲ್ಲ, ಆದ್ರೂ ಕೂಡ ಅವರೊಂದು ಪ್ರೆಸ್ ಮೀಟ್ ಮಾಡ್ತಾರೆ, ಬಾಯಿಗೆ ಬಂದಂತೆ ಮಾತನಾಡ್ತಾರೆ. ಅಲ್ಲು ಅರ್ಜುನ್ ಇವತ್ತು ಸುಳ್ಳು ಹೇಳ್ತಾ ಇದ್ದಾರೆ, ಅವರು ಪೊಲೀಸರ ಅನುಮತಿಯನ್ನೇ ಪಡೆದುಕೊಂಡಿರಲಿಲ್ಲ, ಹಣದ ಮದ ಏರಿದೆ, ಅವರು ಸಮಾಜಕ್ಕೆ ವಿಷ ಉಣಿಸುವಂತಹ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ, ಪುಷ್ಪ ಸಿನಿಮಾದಿಂದ ಸಮಾಜಕ್ಕೆ ಏನ್ ಕೊಟ್ಟಿದ್ದಾರೆ, ಪೊಲೀಸರನ್ನ ಕೆಟ್ಟದಾಗಿ ತೋರಿಸುವಂತಹದ್ದೇ ಇವರ ಸಿನಿಮಾವಾ, ಸಿನಿಮಾದಲ್ಲಿ ಪೊಲೀಸರ ಬಟ್ಟೆ ಬಿಚ್ಚಿಸಿ ಕೂರಿಸುವಂತಹ ಸೀನ್ಗಳನ್ನೆಲ್ಲ ತೆಗಿತಾರೆ, ಆತನಿಗೆ ಹಣದ ಮದ ಏರಿದೆ, ನಮಗೆ ಇಳಿಸೋದು ಹೇಗೆ ಗೊತ್ತು, ನಮ್ ಜನ ಏನಾದರೂ ರೊಚ್ಚಿಗೆದ್ರೆ ಇವರ ಗಾಳಿ ತೆಗಿತಾರೆ ಅಂತೆಲ್ಲ ಮಾತನಾಡ್ತಾರೆ. ಅದಕ್ಕೆ ಮುಂದುವರೆದು ಒಂದು ಮಾತು ಹೇಳ್ತಾರೆ, ಹೀಗೆ ಹಣದ ಮದದಿಂದ ದರ್ಪ ತೋರಿಸೋದು, ಪೊಲೀಸರ ವಿರುದ್ಧ ಮಾತನಾಡೋದು ಹೀಗೆಲ್ಲ ಮಾಡ್ತಾ ಇದ್ರೆ ಪೊಲೀಸರು ತನ್ನ ರಿಯಲ್ ಕದರನ್ನ ತೋರಿಸಬೇಕಾಗತ್ತೆ, ನಾವು ಎತ್ತಾಕೊಂಡು ಬಂದು ಚರ್ಮ ಸುಲಿತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮಿತ್ರರೇ, ಈ ಅಮಾನತಾದಂತಹ ಎಸಿಪಿ ವಿಷ್ಣುಮೂರ್ತಿ ಏನ್ ಪ್ರೆಸ್ ಮೀಟ್ ಮಾಡ್ತಾರೆ, ಇದು ದೊಡ್ಡ ಮಟ್ಟದಲ್ಲಿ ಸದ್ದಾಗತ್ತೆ. ಇದನ್ನ ಇಡೀ ಟಾಲಿವುಡ್ ನ ಮಂದಿ ಖಂಡಿಸೋದಕ್ಕೆ ಶುರು ಮಾಡ್ತಾರೆ. ಯಾಕೋಸ್ಕರವಾಗಿ ಹೀಗೆ ಮಾತನಾಡಬೇಕು, ಅವರು ಹೈ ರ್ಯಾಂಕ್ ಆಫೀಸರ್ ಅಲ್ಲ, ಒಬ್ಬ ಎಸಿಪಿ ಮಾತ್ರ, ಅದು ಕೂಡ ಅಮಾನತ್ನಲ್ಲಿದ್ದಾರೆ ಅಂತವರು ಬಂದು ಒಬ್ಬ ನಟನ ಬಗ್ಗೆ ಅಷ್ಟು ಕೀಳು ಪದಗಳನ್ನ ಬಳಸ್ತಾರೆ ಅಂತಂದ್ರೆ ಇದು ಬಹಳ ವಿರೋಧಕ್ಕೆ ಕಾರಣ ಆಗುತ್ತೆ. ಅದಾಗ್ತಿದ್ದ ಹಾಗೆ ಅಲ್ಲು ಅರ್ಜುನ್ ಮನೆ ಮೇಲೆ ಕಲ್ಲು ತೂರಾಟ ಆಗುತ್ತೆ. ರೇವಂತ್ ರೆಡ್ಡಿ ಬೆಂಬಲಿಗರು ಹೋಗ್ಬಿಟ್ಟು ಅಲ್ಲು ಅರ್ಜುನ್ ಮನೆಗೆ ಕಲ್ಲು ತೂರ್ತಾರೆ. ಮಿತ್ರರೇ, ಈ ಘಟನೆ ಆದ ಬಳಿಕ ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತೆ. ಟಾಲಿವುಡ್ ಅನ್ನ ಆಂಧ್ರಕ್ಕೆ ಶಿಫ್ಟ್ ಮಾಡಬೇಕು, ತೆಲಂಗಾಣದಲ್ಲಿ ಅದಕ್ಕೆ ಮರ್ಯಾದೆ ಸಿಗ್ತಾ ಇಲ್ಲ, ತೆಲಂಗಾಣ ಸರ್ಕಾರವೇ ಟಾಲಿವುಡ್ ವಿರುದ್ಧವಾಗಿದೆ, ಸಿನಿಮಾ ಇಂಡಸ್ಟ್ರಿ ವಿರುದ್ಧವಾಗಿ ಅಲ್ಲಿನ ಸರ್ಕಾರ ನಡೆದುಕೊಳ್ತಾ ಇದೆ, ಹೀಗಾಗಿ ಇಡೀ ಸಿನಿಮಾ ಇಂಡಸ್ಟ್ರಿಯನ್ನ ಆಂಧ್ರಕ್ಕೆ ಶಿಫ್ಟ್ ಮಾಡಿ ಎನ್ನುವಂತ ಕೂಗು ಹೆಚ್ಚಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಂಧ್ರದ ರಾಜಕಾರಣಿಗಳು ಕೂಡ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಮಿತ್ರರೇ, ನಿಮಗೊಂದು ಪ್ರಶ್ನೆ ಬರಬಹುದು, ಆಂಧ್ರ ಮತ್ತು ತೆಲಂಗಾಣ ಎರಡೂ ಕೂಡ ತೆಲುಗು ಭಾಷಿಗರಿರುವಂತಹ ರಾಜ್ಯ, ಈ ಟಾಲಿವುಡ್ ಅನ್ನ ಶಿಫ್ಟ್ ಮಾಡುವಂತಹ ಮಾತು ಯಾಕೆ ಬರುತ್ತೆ, ಇದ್ಯಾಕೆ ತೆಲಂಗಾಣದ ಪಾಲಾಯಿತು ಅಂತ ಒಂದು ಪ್ರಶ್ನೆ ಬರಬಹುದು. ನಿಮಗೆಲ್ಲ ಗೊತ್ತಿರಬಹುದು, 2014ರಲ್ಲಿ ಅಖಂಡ ಆಂಧ್ರ ಪ್ರದೇಶವನ್ನು ಒಡೆದು ಎರಡು ರಾಜ್ಯ ಮಾಡಲಾಗುತ್ತೆ. ಒಂದು ತೆಲಂಗಾಣ ಆದ್ರೆ ಇನ್ನೊಂದು ಆಂಧ್ರ ಪ್ರದೇಶವಾಗಿ ಉಳಿದುಕೊಳ್ಳುತ್ತೆ. ಮಿತ್ರರೇ, ಇವತ್ತು ಆಂಧ್ರ ಪ್ರದೇಶ ಇದೆಯಲ್ಲ, ಈ ದೇಶದಲ್ಲಿ 7ನೇ ದೊಡ್ಡ ರಾಜ್ಯ, ಅದು ವಿಭಜನೆ ಆದ ಬಳಿಕವೂ ಕೂಡ ಅದು ಗಾತ್ರದಲ್ಲೇ ದೊಡ್ಡದಾಗಿದೆ. ತೆಲಂಗಾಣ ಬಂದ್ಬಿಟ್ಟು 11ನೇ ದೊಡ್ಡ ರಾಜ್ಯ. ಆಂಧ್ರದಲ್ಲಿ ಒಟ್ಟು 5 ಕೋಟಿ ಜನರಿದ್ರೆ ತೆಲಂಗಾಣದಲ್ಲಿ 3.5 ಕೋಟಿ ಜನರಿದ್ದಾರೆ. ಆಂಧ್ರ ಪ್ರದೇಶ ಗಾತ್ರದಲ್ಲಿ ದೊಡ್ಡದಾಗಿದೆ, ಜನಸಂಖ್ಯೆ ಜಾಸ್ತಿ ಇದೆ. ಹೀಗಿದ್ರೂ ಕೂಡ ಟಾಲಿವುಡ್ ಯಾಕೆ ತೆಲಂಗಾಣದ ಪಾಲಾಯಿತು ಕೇಳಿದ್ರೆ, ಹೈದರಾಬಾದ್ ಇದೆಯಲ್ಲ, ಈ ಹಿಂದೆ ಆಂಧ್ರದ ರಾಜಧಾನಿಯಾಗಿತ್ತು, ಈಗ ತೆಲಂಗಾಣದ ರಾಜಧಾನಿ. ಈ ಹೈದರಾಬಾದ್ ತೆಲಂಗಾಣದ ಪಾಲಾಗುತ್ತೆ. ಟಾಲಿವುಡ್ ಕಂಪ್ಲೀಟ್ ಆಗಿ ಹೈದರಾಬಾದ್ ಕೇಂದ್ರಿತವಾಗಿತ್ತು. ಅದರ ಎಲ್ಲ ಕೇಂದ್ರ ಕಚೇರಿ ಇರಬಹುದು, ಟಾಲಿವುಡ್ ನ ದೊಡ್ಡ ದೊಡ್ಡ ನಟರ ಮನೆಗಳಿರಬಹುದು, ಎಲ್ಲದೂ ಕೂಡ ಹೈದರಾಬಾದ್ ನಲ್ಲೇ ಇದ್ದಿದ್ದು. ಹೀಗಾಗಿ ಟಾಲಿವುಡ್ ಹೈದರಾಬಾದ್ ನಲ್ಲೇ ಉಳಿದುಕೊಳ್ಳುತ್ತೆ, ತೆಲಂಗಾಣದ ಪಾಲಾಗುತ್ತೆ. ಆದ್ರೆ ಮಿತ್ರರೇ, ಅನೇಕರು ಏನ್ ಕೇಳ್ತಾ ಇದ್ರು, ಈ ಟಾಲಿವುಡ್ ಅನ್ನ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಮಾಡಬೇಕು, ಯಾಕಂದ್ರೆ ಜನಸಂಖ್ಯೆ ನಮ್ಮದು ಜಾಸ್ತಿ ಇದೆ, ಹೀಗಾಗಿ ಇಲ್ಲಿಗೆ ಇಂಡಸ್ಟ್ರಿ ಬರಬೇಕು ಅಂತ ಕೆಲವರ ಕೂಗಿತ್ತು. ಆದ್ರೆ ಇದಕ್ಕೆ ಯಾವ ನಟರು ಕೂಡ ಸೊಪ್ಪು ಹಾಕಿರಲಿಲ್ಲ, ಯಾವುದೇ ಸಿನಿಮಾ ದಿಗ್ಗಜರು ಕೂಡ ಇದಕ್ಕೆ ಕಿವಿಗೊಟ್ಟಿರಲಿಲ್ಲ. ಹೈದರಾಬಾದ್ ತೆಲಂಗಾಣದ ಪಾಲಾಗಿರುವ ಕಾರಣದಿಂದಾಗಿ ಟಾಲಿವುಡ್ ಅನ್ನ ಶಿಫ್ಟ್ ಮಾಡುವಂತಹ ಮಾತೆ ಬಂದಿರಲಿಲ್ಲ. ಆದ್ರೆ ಈಗ ವಿವಾದ ಭುಗಿಲೆದ್ದಿದೆ. ತೆಲಂಗಾಣದ ಸರ್ಕಾರ ಟಾಲಿವುಡ್ ನ ವಿರುದ್ಧವಾಗಿದೆ, ಸಿನಿಮಾ ಇಂಡಸ್ಟ್ರಿಗೆ ಯಾವುದೇ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾ ಇಲ್ಲ. ತೆಲಂಗಾಣದ ಸಿಎಂ ಸ್ವತಃ ಒಬ್ಬ ನಟನ ವಿರುದ್ಧ ರಿವೆಂಜ್ ತೀರಿಸಿಕೊಳ್ಳಲು ಹೊರಟಿದ್ದಾರೆ ಎನ್ನುವಂತಹ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಹೀಗಾಗಿ ಸಿನಿಮಾ ಮಂದಿಯೂ ಕೂಡ ಇದರ ಬಗ್ಗೆ ತೀವ್ರ ಆಕ್ರೋಶಿತರಾಗಿದ್ದಾರೆ. ನಮಗೆ ಇಲ್ಲಿ ಸಪೋರ್ಟ್ ಸಿಗೋದಿಲ್ಲ, ಶಿಫ್ಟ್ ಆದ್ರೆ ಒಳ್ಳೆದು ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ. ಈ ಸಂದರ್ಭದಲ್ಲಿ ಆಂಧ್ರದ ಟಿಡಿಪಿ ಅಧ್ಯಕ್ಷರಾಗಿರುವಂತಹ ಪಲ್ಲಂ ಶ್ರೀನಿವಾಸ ರಾವ್ ಕೂಡ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಕೇಳಿದ್ರೆ, ತೆಲುಗು ಸಿನಿಮಾ ಇಂಡಸ್ಟ್ರಿ ಆಂಧ್ರಕ್ಕೆ ಬಂದ್ರೆ ನಾವು ಸ್ವಾಗತವನ್ನ ಕೋರ್ತೀವಿ, ನಾವು ಮುಕ್ತ ಮನಸ್ಸಿನಿಂದ ಅವರನ್ನ ವೆಲ್ಕಮ್ ಮಾಡ್ತೀವಿ ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದಕ್ಕೂ ಮುಂದುವರೆದು ಪವನ್ ಕಲ್ಯಾಣ್, ಈ ಹಿಂದೆ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ನಟನಾಗಿದ್ದಂತವರು, ಅವರೀಗ ಆಂಧ್ರದ ಡಿಸಿಎಂ ಆಗಿದ್ದಾರೆ. ಅವರು ಕೂಡ ಈ ವಿಚಾರದಲ್ಲಿ ಬಹಳ ಉತ್ಸಾಹವನ್ನು ಹೊಂದಿದ್ದಾರೆ, ಸಿನಿಮಾ ಇಂಡಸ್ಟ್ರಿಯನ್ನ ಆಂಧ್ರಕ್ಕೆ ತರಬೇಕು ಅಂತ. ಇಲ್ಲಿ ವೈಯಕ್ತಿಕ ಹಿತಾಸಕ್ತಿಗಳು ಒಂದು ಕಡೆ, ಇನ್ನೊಂದು ಕಡೆ ಪವನ್ ಕಲ್ಯಾಣ್ ಏನಾದ್ರೂ ಆಂಧ್ರಕ್ಕೆ ಸಿನಿಮಾ ಇಂಡಸ್ಟ್ರಿಯನ್ನು ವಾಪಸ್ ತಂದಿದ್ದೆ ಆದ್ರೆ ಅವರ ಖ್ಯಾತಿ ದುಪ್ಪಟ್ಟಾಗತ್ತೆ. ನಿಮಗೆಲ್ಲ ಗೊತ್ತಿರಬಹುದು, ಈ ದೇಶದಲ್ಲಿ ಸಿನಿಮಾ ಮಂದಿಯನ್ನ ಆರಾಧಿಸುವಂತಹ ರಾಜ್ಯಗಳ ಪಟ್ಟಿಯಲ್ಲಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಅಗ್ರಸ್ಥಾನದಲ್ಲಿರ್ತವೆ. ಅಲ್ಲಿ ಸಿನಿಮಾ ಮಂದಿಯನ್ನ ದೇವರಂತೆ ನೋಡ್ತಾರೆ, ಸಿನಿಮಾ ನಟರನ್ನ ಆರಾಧಿಸ್ತಾರೆ, ಪೂಜಿಸ್ತಾರೆ. ಹೀಗಾಗಿ ಆ ರಾಜ್ಯಗಳಲ್ಲಿ ಸಿನಿಮಾದ ನಟರು ರಾಜಕೀಯವಾಗಿ ದೊಡ್ಡ ಯಶಸ್ಸನ್ನ ಗಳಿಸ್ತಾರೆ. ಕರ್ನಾಟಕದಲ್ಲಿ ಹಾಗಾಗೋದಿಲ್ಲ, ಮಹಾರಾಷ್ಟ್ರದಲ್ಲಿ ಹಾಗಾಗೋದಿಲ್ಲ, ಬೇರೆ ಇನ್ಯಾವುದೋ ರಾಜ್ಯದಲ್ಲಿ ಸಿನಿಮಾ ನಟರಿಗೆ ಅಷ್ಟಲ್ಲೇ ಖ್ಯಾತಿ ಸಿಗೋದಿಲ್ಲ. ಆದ್ರೆ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಸಿನಿಮಾ ಮಂದಿಗೆ ವಿಪರೀತವಾದಂತಹ ಖ್ಯಾತಿ ಸಿಗುತ್ತೆ, ರಾಜಕೀಯದಲ್ಲೂ ಕೂಡ ಬೇಗ ಯಶಸ್ಸು ಸಿಗುತ್ತೆ. ಇಂತಹ ಸಂದರ್ಭದಲ್ಲಿ ಇಡೀ ಸಿನಿಮಾ ಇಂಡಸ್ಟ್ರಿಯನ್ನು ವಾಪಸ್ ಆಂಧ್ರ ಪ್ರದೇಶಕ್ಕೆ ತಂದಿದ್ದೆ ಆದ್ರೆ
ಪವನ್ ಕಲ್ಯಾಣ್ ಅವರ ಖ್ಯಾತಿಯೂ ಕೂಡ ಜಾಸ್ತಿ ಆಗುತ್ತೆ. ಹೀಗಾಗಿ ಅವರು ತೆರೆಮರೆಯಲ್ಲಿ ಒಂದಷ್ಟು ಕಸರತ್ತು ಆರಂಭಿಸಿದ್ದಾರೆ. ಈ ಹಿಂದೆ ಅವರು ಮಾತು ಕೊಟ್ಟಿದ್ರು, ಏನಾದರೂ ತೆಲುಗು ಸಿನಿಮಾ ಇಂಡಸ್ಟ್ರಿ ಆಂಧ್ರ ಕೇಂದ್ರಿತವಾಗಿ ಕಾರ್ಯನಿರ್ವಹಿಸೋದಾದ್ರೆ ಅದಕ್ಕೆ ಬೇಕಾದಂತಹ ಎಲ್ಲ ಸಹಕಾರವನ್ನ ಆಂಧ್ರ ಸರ್ಕಾರ ಕೊಡುತ್ತೆ ಅಂತ ಹೇಳಿದ್ರು. ಈಗ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿಯೇ ತೆಲುಗು ಸಿನಿಮಾ ಇಂಡಸ್ಟ್ರಿಯ ವಿರುದ್ಧ ನಿಂತ್ಕೊಂಡಿರೋದ್ರಿಂದಾಗಿ ಇದರ ಲಾಭವನ್ನ ಪಡೆಯೋದಕ್ಕೆ ಪವನ್ ಕಲ್ಯಾಣ್ ಕೂಡ ಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಿತ್ರರೇ, ಈ ಪ್ರಯತ್ನ ಇವತ್ತೇನು ಹೊಸತಲ್ಲ. 2022ರಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಜಗನ್ಮೋಹನ್ ರೆಡ್ಡಿ ಕೂಡ ಒಂದು ಆಫರ್ ಮಾಡಿದ್ರು. ಒಂದು ವೇಳೆ ತೆಲುಗು ಸಿನಿಮಾ ಇಂಡಸ್ಟ್ರಿ ಏನಾದರೂ ಆಂಧ್ರಕ್ಕೆ ಬಂದಿದ್ದೆ ಆದ್ರೆ ನಾವು ಅದಕ್ಕೆ ಬೇಕಾದಂತಹ ಜಾಗವನ್ನ ಉಚಿತವಾಗಿ ಕೊಡ್ತೀವಿ, ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನ ಆಂಧ್ರದ ಸರ್ಕಾರ ಕಲ್ಪಿಸಿಕೊಡುತ್ತೆ ಅಂತ ಜಗನ್ಮೋಹನ್ ರೆಡ್ಡಿ ಆಫರ್ ಮಾಡಿದ್ರು. ಆದ್ರೆ ನಾನು ಆಗ್ಲೇ ಹೇಳಿದೆ, ಹೈದರಾಬಾದ್ ದೊಡ್ಡ ನಗರವಾದ ಕಾರಣದಿಂದಾಗಿ ತೆಲುಗು ಸಿನಿಮಾ ಇಂಡಸ್ಟ್ರಿ ಅದನ್ನ ಬಿಟ್ಟು ಬರೋದಕ್ಕೆ ಸಿದ್ಧ ಇರಲಿಲ್ಲ. ಹಾಗೆ ನೋಡಕ್ ಹೋದ್ರೆ ಆಂಧ್ರಕ್ಕೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯವಾ, ಎಲ್ಲಿ ಜಾಸ್ತಿ ಅವಕಾಶ ಇದೆ ನೋಡೋದಾದ್ರೆ ಇವತ್ತು ತೆಲಂಗಾಣದಲ್ಲಿ ಉಳಿದಂತಹ ಥಿಯೇಟರ್ಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಕೇವಲ 485 ಮಾತ್ರ. ಅಂದ್ರೆ ಇಡೀ ತೆಲಂಗಾಣ ರಾಜ್ಯದಲ್ಲಿ ಥಿಯೇಟರ್ಗಳ ಸಂಖ್ಯೆ 485 ಇದೆ. ಈ ಪೈಕಿ ಗ್ರೇಟರ್ ಹೈದರಾಬಾದ್ ನಲ್ಲಿ 150 ಇದೆ. ಆದ್ರೆ ಆಂಧ್ರ ಪ್ರದೇಶದಲ್ಲಿ ಒಟ್ಟು 1097 ಥಿಯೇಟರ್ಗಳಿದಾವೆ. ಇದರ ಇಡೀ ದೇಶದಲ್ಲಿ ಅತಿ ಹೆಚ್ಚು ಥಿಯೇಟರ್ಗಳನ್ನು ಹೊಂದಿರುವ ರಾಜ್ಯ ಯಾವುದು ಕೇಳಿದ್ರೆ ಅದು ಆಂಧ್ರ ಪ್ರದೇಶ ನಂಬರ್ 1 ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ತಮಿಳುನಾಡಿದೆ. ತಮಿಳುನಾಡಿನಲ್ಲಿ 943 ಥಿಯೇಟರ್ಗಳಿದ್ದಾವೆ. ತಮಿಳುನಾಡಿಗಿಂತಲೂ ಜಾಸ್ತಿ ಥಿಯೇಟರ್ಗಳು ಕೇವಲ ಆಂಧ್ರ ಪ್ರದೇಶ ಭಾಗದಲ್ಲಿದೆ. ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ಒಟ್ಟು 719 ಥಿಯೇಟರ್ಗಳಿದ್ದಾವೆ. ಮಹಾರಾಷ್ಟ್ರದಲ್ಲಿ 703 ಇದೆ, ಅದು 4ನೇ ಸ್ಥಾನದಲ್ಲಿದೆ. ಇಡೀ ದೇಶದಲ್ಲಿ ಒಟ್ಟು 6877 ಥಿಯೇಟರ್ಗಳಿದ್ರೆ ಆಂಧ್ರ ಪ್ರದೇಶ ಒಂದೇ ರಾಜ್ಯದಲ್ಲಿ 1097 ಥಿಯೇಟರ್ಗಳಿದ್ದಾವೆ. ಹೀಗಾಗಿ ತೆಲುಗು ಸಿನಿಮಾ ಇಂಡಸ್ಟ್ರಿಯನ್ನ ಆಂಧ್ರಕ್ಕೆ ಶಿಫ್ಟ್ ಮಾಡಿದ್ದೆ ಆದ್ರೆ ಅವರಿಗೇನು ನಷ್ಟ ಆಗೋದಿಲ್ಲ, ಲಾಭವೇ ಆಗುತ್ತೆ. ಈಗ ನಿಮಗೊಂದು ಪ್ರಶ್ನೆ ಬರಬಹುದು, ತೆಲಂಗಾಣದಲ್ಲಿ ರಿಲೀಸ್ ಆದಂತಹ ಸಿನಿಮಾಗಳು ಆಂಧ್ರದಲ್ಲಿ ಓಡುತ್ತಾ ಇಲ್ವೋ ಅಂತ. ಓಡುತ್ತೆ. ರಾಜ್ಯವನ್ನ ಗೆರೆ ಎಳೆದು ಭಾಗ ಮಾಡಿರಬಹುದು, ಆದ್ರೆ ಭಾಷೆಯನ್ನ ಭಾಗ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಜೊತೆಗೆ ಇಂಡಸ್ಟ್ರಿಯನ್ನ ಭಾಗ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ತೆಲಂಗಾಣದಲ್ಲಿದ್ದಂತಹ ಟಾಲಿವುಡ್ ಸಿನಿಮಾ ಮಾಡಿದ್ರೆ ಅದು ಹೆಚ್ಚು ಓಡ್ತಾ ಇರುವಂತಹದ್ದು ಆಂಧ್ರ ಪ್ರದೇಶದಲ್ಲಿ. ಇಷ್ಟು ದಿನ ಜನರಿಗೆ ಆ ಭಾವನೆ ಬಂದಿರಲಿಲ್ಲ. ಆದ್ರೆ ಈಗ ಯಾವಾಗ ರೇವಂತ್ ರೆಡ್ಡಿ ತೆಲುಗು ಸಿನಿಮಾ ಇಂಡಸ್ಟ್ರಿಯ ವಿರುದ್ಧ ಸಮರ ಸಾರಿದ್ರು, ಒಬ್ಬ ನಟನ ವಿರುದ್ಧ ಹಗೆ ಸಾಧಿಸೋದಕ್ಕೆ ಶುರು ಮಾಡಿದ್ರು, ವಿಧಾನಸಭೆಯಲ್ಲಿ ನಿಂತ್ಕೊಂಡು ಬಹಳ ಖಾರವಾದ ಸ್ಟೇಟ್ಮೆಂಟ್ ಕೊಟ್ಟರು, ಅವರ ಇಡೀ ಪೊಲೀಸ್ ವ್ಯವಸ್ಥೆ ಅಲ್ಲು ಅರ್ಜುನ್ ವಿರುದ್ಧವಾಗಿ ನಿಂತ್ಕೊಂಡಿದೆ ಅಂತ ಗೊತ್ತಾಯ್ತು, ಆಗ ಜನರಲ್ಲಿ ಈ ಕೂಗು ಕೇಳಿ ಬರ್ತಾ ಇದೆ, ಇಲ್ಲಿದ್ರೆ ಸಿನಿಮಾ ಇಂಡಸ್ಟ್ರಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ, ಆಂಧ್ರಕ್ಕೆ ಶಿಫ್ಟ್ ಮಾಡಿ ಅಂತ. ಅದಕ್ಕೆ ಪೂರಕವಾಗಿ ಆಂಧ್ರ ಸರ್ಕಾರವೂ ಕೂಡ ಈಗ ಇಡೀ ಸಿನಿಮಾ ಇಂಡಸ್ಟ್ರಿಯನ್ನ ವೆಲ್ಕಮ್ ಮಾಡೋದಕ್ಕೆ ತುದಿಗಾಲ್ನಲ್ಲಿ ನಿಂತಿದೆ. ಹೀಗಾಗಿ ಮಿತ್ರರೇ, ಮುಂದಿನ ದಿನಗಳಲ್ಲಿ ಇದು ಏನ್ ಬೇಕಾದ್ರೂ ಆಗಬಹುದು. ಟಾಲಿವುಡ್ ಆಂಧ್ರಕ್ಕೆ ಶಿಫ್ಟ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಹಾಗೇನಾದ್ರೂ ಆಗಿದ್ದೆ ಆದ್ರೆ ಇದು ದೊಡ್ಡ ರಾಜಕೀಯ ವಿಚಾರ ಆಗುತ್ತೆ. ರೇವಂತ್ ರೆಡ್ಡಿಗೆ ಅತಿ ದೊಡ್ಡ ಹಿನ್ನಡೆಗೆ ಕಾರಣ ಆಗುತ್ತೆ. ಮಿತ್ರರೇ, ಯೋಚನೆ ಮಾಡಿ, ಕನ್ನಡದಲ್ಲಿ ಸ್ಯಾಂಡಲ್ವುಡ್ ಇದೆ, ಇದನ್ನ ನಾವು ಬಿಟ್ಕೊಡೋದಕ್ಕೆ ಸಿದ್ಧ ಇರ್ತೀವಾ? ಹಾಗೆ ತೆಲಂಗಾಣದವರು ನಿರಾಯಾಸವಾಗಿ ಅವರಿಗೆ ಟಾಲಿವುಡ್ ಸಿಕ್ಕಿದೆ. ಈಗ ಸಿಎಂ ಕಾರಣದಿಂದಾಗಿ ಅದು ಪರ ರಾಜ್ಯಕ್ಕೆ ಹೋಗ್ತಾ ಇದೆ. ಹೀಗಾಗಿದ್ದೆ ಆದ್ರೆ ಅದು ಸರ್ಕಾರದ ವಿರುದ್ಧ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ರೇವಂತ್ ರೆಡ್ಡಿ ದೊಡ್ಡ ಒತ್ತಡವನ್ನ ಎದುರಿಸಬೇಕಾಗಿ ಬರುತ್ತೆ. ಮಿತ್ರರೇ, ಈ ಎಲ್ಲಾ ಬೆಳವಣಿಗೆಗಳ ಕುರಿತಾಗಿ ನೀವೇನ್ ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.